ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಾಂಬೈ ಒನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 33. ಬೆಳಗ್ಗೆ ಎದ್ದಾಗ 5 ಗಂಟೆ ಆಗಿತ್ತು. ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಆರ್ಡರ್ಸ್ ಮಾಡ್ತಾನೆ ಮಧ್ಯದಲ್ಲೇ ಬಿಸಿನೀರು ಕುಡಿದ್ವಿ. ಹೊರಗಡೆ ಬಂದು ನೋಡಿದ್ರೆ ತುಂಬ ಕ್ಲೌಡಿ ಆಗಿತ್ತು. ನಿಧಾನವಾಗಿ ಸಿಪ್ ಬೈ ಸಿಪ್ ನೋಡಿಕೊಂಡು ಸುತ್ತಮುತ್ತ ನೋಡ್ಕೊಂಡು ಕುಡಿದ್ವಿ. ಒಂಥರ ತಂಪಾಗಿ ಖುಷಿಯಾಗಿ ಅನ್ನಿಸ್ತಾ ಇತ್ತು, ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ನೀರಾದಷ್ಟು ಸಿಪ್ಪೆ ಸಿಪ್ಪೆ ಕುಡಿಬೇಕು. ಅದಾದಮೇಲೆ ನಮ್ಮ ಬೇರೆ ಕೆಲಸ ಮುಗಿಸ್ಕೊಂಡು ಆರ್ಡರ್ಸ್ ಮಧ್ಯದಲ್ಲೇ ಆಯಿಲ್ ಪುಲ್ಲಿಂಗ್ ಮಾಡ್ಕೊಂಡ್ವಿ. ಆಯಿಲ್ ಪುಲ್ಲಿಂಗ್ ಮಾಡುವಾಗಲೂ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಮಾಡ್ಕೊಂಡ್ವಿ. ಅದೊಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ, ಸುತ್ತಮುತ್ತ ಆಕಾಶ ನೋಡ್ಕೊಂಡು ಮಾಡುವಾಗ. ಅದಾದಮೇಲೆ ಬ್ರಷ್ ಮಾಡಿಕೊಂಡು ಸಿಂಪಲ್ಲಾಗಿ ವಾರ್ಮಪ್ ಮಾಡಿಕೊಂಡು ಸ್ಟ್ರೆಚಸ್ ಮಾಡ್ಕೊಂಡ್ವಿ. ಸ್ಟ್ರೆಚಸ್ ಆದಮೇಲೆ ಲೈಟಾಗಿ ಧ್ಯಾನ ಮಾಡ್ಕೊಂಡ್ವಿ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಹಾಲು ಕುಡಿದ್ವಿ. ನಮ್ಮ ಮಾರ್ನಿಂಗ್ ರೂಟೀನ್ ಫಿಕ್ಸ್ ಆಗೋಯಿತು. ಆದರೆ ಆಫ್ಟರ್ನೂನ್ ಮೇಲೆ ರೂಟೀನ್ ಫಿಕ್ಸ್ ಆಗೋದೇ ತುಂಬ ಕಷ್ಟ ಆಗ್ತಾಯಿದೆ. ಒಂದು ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ ಅಂದರೆ ನಿಜವಾಗ್ಲೂ ಚಾಲೆಂಜಿಂಗಾಗಿ ಇರುತ್ತೆ ಅಂತಲೇ ಈ ಚಾಲೆಂಜ್ ತೊಗೊಂಡಿದ್ದು. ಅದಾದಮೇಲೆ ಮಧ್ಯಾಹ್ನ ದ್ರಾಕ್ಷಿ ಹಣ್ಣಿನ ಜ್ಯೂಸ್ ಮಾಡಿದೆ, ಆಯುರ್ವೇದಿಕ್ ರೀತಿಯಲ್ಲಿ. ತುಂಬ ಚೆನ್ನಾಗಿತ್ತು, ಹೆಲ್ತ್ಗೂ ತುಂಬ ಒಳ್ಳೆಯದು. ಮತ್ತು ಮಧ್ಯಾಹ್ನಕ್ಕೆ ಅನ್ನನೂ ಪಪ್ಪು ಮಾಡಿದೆ. ಅದಾದಮೇಲೆ ಅಮ್ಮನೂ ಸ್ವಲ್ಪ ಪಲಾವ್ ಕೊಟ್ಟಿದ್ದರು, ನಾನು ಅವ್ರಿಗೆ ಸ್ವಲ್ಪ ಪಪ್ಪು ಕೊಟ್ಟೆ. ಅದೇ ನಮ್ಮ ಮಧ್ಯಾಹ್ನದ ಲಂಚು. ಒಂದು ಹೆಲ್ತಿ ಡಯಟ್ ಇರಬೇಕಂತಲೇ ಆದಷ್ಟು ಆಯಿಲ್ ಕಡಿಮೆ ಯೂಸ್ ಮಾಡ್ತಾಯಿದ್ವಿ ಎಲ್ಲದರಲ್ಲೂ. ಅದಾದಮೇಲೆ ರೆಗ್ಯುಲರಾಗಿ ಆರ್ಡರ್ಸ್ ಮಾಡ್ಕೊಳ್ತಾಯಿದ್ವಿ. ನಾವು ಪ್ರತಿಯೊಂದು ಆರ್ಡ್ರಿಗೂ ಲಿಮಿಟಾಗಿ ಮಾಡೋದನ್ನು ನೀವು ನೋಡೇ ಇರ್ತೀರ. ಅದಾದಮೇಲೆ ಈ ತಾಟ್ ನುಂಜನ್ನ ತಂದಿದ್ರಲ್ವ, ಅದನ್ನು ಕಟ್ ಮಾಡಿ ಹಾಲು ನುಂಜಲು ಅಂತಾರೆ, ಅದನ್ನು ತಿಂದ್ವಿ. ಸಂಜೆಗೆ ಆಗುತ್ತೆ ಅಂತ ಹೇಳಿ ಅದನ್ನೇ ರೆಡಿ ಮಾಡಿದೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಆದರೆ ತುಂಬ ಹೆವಿ. ಅದಕ್ಕೆ ಸಂಜೆ ಒಂದು 6:30ಗೆಲ್ಲ ತಿಂದಿದ್ದೆ. ಮತ್ತು ನೈಟ್ಗೆ ಡಿನ್ನರ್ ನಾವೇನೂ ತಿನ್ನಲಿಲ್ಲ, ಮಗುಗೆ ಮಾತ್ರ ನೋಡ್ಕೊಂಡ್ವಿ. ಒಂದು 10 ಗಂಟೆಗೆಲ್ಲ ಮಲ್ಕೊಂಡ್ಬಿಟ್ವಿ. ಹಿಂಗಿತ್ತು ನಮ್ಮ 33ನೇ ದಿನದ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಯಾತ್ರಾಂಬೈ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.